ಸರಣಿ ರಜೆ ಹಿನ್ನೆಲೆ ಬೆಂಗಳೂರಿನಿಂದ ತೆರಳುತ್ತಾ ಇರುವಂತಹ ಜನ ಮೆಜೆಸ್ಟಿಕ್ನಲ್ಲಿ ಬಸ್ ಟಿಕೆಟ್ ರೇಟ್ ಕೇಳಿ ಪ್ರಯಾಣಿಕರು ಶಾಕ್ ಆಗಿದ್ದಾರೆ. ಪ್ರತಿ ಬಾರಿಯೂ ಕೂಡ ಹಬ್ಬಗಳು ಬಂದಂತಹ ಸಂದರ್ಭದಲ್ಲಿ ಅಥವಾ ಸಾಲು ಸಾಲು ರಜೆ ಸಿಕ್ತು ಅಂತಂದ್ರೆ ಈ ರೀತಿಯಾಗಿ ಬಸ್ ಟಿಕೆಟ್ ದರವನ್ನ ಏರಿಸುವಂಥದ್ದು ಸರ್ವೇ ಸಾಮಾನ್ಯವಾಗಿದೆ. ಬಾಯಿಗೆ ಬಂದಂತೆ ಟಿಕೆಟ್ ರೇಟ್ ಹೇಳ್ತಾ ಇದ್ದಾರೆ ಖಾಸಗಿ ಬಸ್ನವರು. ಎಲ್ಲ ಖಾಸಗಿ ಬಸ್ಗಳಲ್ಲೂ ಪ್ರಯಾಣ ಟಿಕೆಟ್ ದರ ಹೆಚ್ಚಿಸಲಾಗಿದೆ. ಸುಲಿಗೆ ವಿರುದ್ಧ ಕ್ರಮಕ್ಕೆ ಮುಂದಾಗ್ತಿಲ್ಲ ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನಿಂದ ತಮ್ಮ ತಮ್ಮ ಊರಿಗೆ ತೆರಳುತ್ತಾ ಇರುವಂಥ ಜನ ಇನ್ನು ಸಹಜವಾಗಿಯೇ KSRTC ಬಸ್ಗಳು ರಶ್ ಆಗಿರುತ್ತೆ. ಅದರಿಂದಾಗಿ ಆ ಬಸ್ಗಳಲ್ಲಿ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ಅದರಲ್ಲೂ ಕೂಡ ದೂರದ ಊರುಗಳಿಗೆ ಹೋಗಬೇಕಾಗಿದ್ದಂಥವರು ಬಸ್ಗಳಲ್ಲಿ ನಿಂತ್ಕೊಂಡಂತೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಸ್ನಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜನ ಹತ್ಕೊಂಡು ಹೋಗಿರ್ತಾರೆ. ಇಂತಹ ಸಮಯವನ್ನೇ ಬಳಕೆ ಮಾಡಿಕೊಳ್ಳುವಂಥ ಖಾಸಗಿ ಬಸ್ ಮಾಲೀಕರು ದರವನ್ನು ದುಪ್ಪಟ್ಟು ಮಾಡುವಂಥದ್ದು ಪ್ರತಿ ಬಾರಿಯೂ ಕೂಡ ಅದೇ ಈ ಒಂದು ಘಟನೆ ಮರುಕಳಿಸ್ತಾ ಇರುವಂಥದ್ದು. 700ಗೆ ಹೋಗ್ತಾ ಇದ್ವಿ ನಾರ್ಮಲ್ ಆಗಿ ನಾವು 600 700ಗೆ ಬಳ್ಳಾರಿಗೆ. ಇವಾಗ 1200 1500 ವರೆಗೆ ಸೇಮ್ ರೇಟ್, ಎಲ್ಲ ಬಸ್ಸನ್ನು ಸೇಮ್ ರೇಟೇ ತೋರಿಸ್ತಾ ಇದೆ ಸರ್. ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಯಾವಾಗಲೂ ಹಬ್ಬ ವೀಕೆಂಡ್ಸ್ ಏನಾದರೂ ಬಂದರೆ ಸೇಮ್ ಎಲ್ಲ ಬಸ್ಸನ್ನು ಇದೇ ಥರನೇ ರೇಟ್ ಜಾಸ್ತಿ ಮಾಡ್ತಾರೆ. ಮತ್ತು ಜನರಿಗೋಸ್ಕರ ನಾವೆಲ್ಲ ಮಾಡ್ತಾ ಇರೋದು ಸರ್ಕಾರ ಅಂತಾರೆ. ಮತ್ತು ಇವ್ರ ಮೇಲೆ ಪ್ರೈವೇಟ್ ಬಸ್ ಅವ್ರ ಮೇಲೆ ಏನು ಆ್ಯಕ್ಷನ್ ತಗೊಂತಾರೆ ಅದು ಗೌರ್ಮೆಂಟ್ಗೆ ಬಿಟ್ಟಿರೋದು ಸರ್. ಎಲ್ಲರೂ ಎಲ್ಲ ಯಾವುದೇ ಬಸ್ ಸರ್ಚ್ ಮಾಡಿದ್ರು ಎಲ್ಲನೂ 1200 1500 ಇದೆ ಬಳ್ಳಾರಿಗೆ. 1 to 2 ಅಲ್ಲ 3 ಆಗಿಬಿಟ್ಟಿದೆ ಇವತ್ತು ರೇಟ್. ನೋಡಿ ಎಷ್ಟು ಕಷ್ಟ ಆಗ್ತಿದೆ ನಮ್ಮಂಥವ್ರಿಗೆ ಹೋಗೋದಕ್ಕೆ. ಆ್ಯಕ್ಚುಲಿ ಈ ಹಬ್ಬದ ಟೈಮಲ್ಲೆಲ್ಲ ಈ ಥರ ಮಾಡಿದರೆ ಊರುಗಳಿಗೆ ಹೋಗೋಕೆ ಕಷ್ಟ ಆಗುತ್ತೆ. ನಮಗೆ ಸ್ಟೂಡೆಂಟ್ಸ್ಗೆ ಮತ್ತು ಕಷ್ಟ ಆಗುತ್ತೆ. ಏನು ಹೇಳೋಕ್ಕಾಗಲ್ಲ, ಇದು ಪ್ರೈವೇಟ್ ಅಲ್ಲ, ಸೊ ಅವ್ರಿಗೆ ಏನು ಹೇಳೋಕ್ಕಾಗಲ್ಲ. ಫಸ್ಟ್ ಎಲ್ಲ 800 900 ಇತ್ತು, ಇವಾಗ 1400 ರೂಪಾಯಿ ಆಗಿದೆ. ಕೇಳಿದ್ರೆ ಇಷ್ಟೊಂದು ರೇಟ್ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಈ ಸರ್ಕಾರ ನಂಗೆ ಬಿಡಿ, ಏನು ಮಾಡೋಕ್ಕಾಗಲ್ಲ. ಬೇಜನ್ ಕಷ್ಟ ಆಗತ್ತೆ. ಈ ಕಷ್ಟ ಯಾರಿಗೆ ಮುಂದೆ ಹೇಳೋಕ್ಕೆ ಆಗಲ್ಲ. ಇರುಬರೆಲ್ಲ ಸಿದ್ದರಾಮಯ್ಯಗೆ ಕೊಟ್ಬಿಟ್ರೆ ಮತ್ತೇನಾಗತ್ತೆ. ಪ್ರತಿ ಬಾರಿ ಎಲ್ಲ ಒಂದ್ಸಲ ಅಲ್ಲ, ಪ್ರತಿ ಹಬ್ಬಕ್ಕೆ ಯಾವ ದಸರಾ ಆಗಲಿ, ಯುಗಾದಿ ಆಗಲಿ, ದೀಪಾವಳಿ ಆಗಲಿ, ಪ್ರತಿ ಹಬ್ಬಕ್ಕೆ ಇದೇನೆ. ಅವ್ನು ಏನು ಈ ಸರ್ಕಾರನ ಯಾವ ಕಿತ್ ಬಿಸಾಕ್ತಾರೇನೋ. ನಮ್ದು ಇದು ಪ್ರಾಬ್ಲಮ್ ನಮ್ದಲ್ಲ, ಹೆಣ್ಮಕ್ಳಿಗೆಲ್ಲ ಫ್ರೀ ಮಾಡಿದ್ರಲ್ಲ ಅದೇ ದೊಡ್ಡ ಪ್ರಾಬ್ಲಮ್. ಯಾಕಂದ್ರೆ ನಮಗೆಲ್ಲ KSRTC ಬಸ್ ಫ್ರೀ ಇರ್ತಾ ಇತ್ತು. ಈಗ KSRTC ಬಸ್ಸು ಫ್ರೀ ಇಲ್ಲ. ನಾವೇನು ಮಾಡಬೇಕು, ಜಾಸ್ತಿ ರೊಕ್ಕ ಕೊಟ್ಟು ಟ್ರಾವೆಲ್ ಮಾಡಬೇಕು. ಜಾಸ್ತಿ ರೊಕ್ಕ ಕೊಟ್ಟರು ಬಸ್ ಸಿಗ್ತಾ ಇಲ್ಲ. ಈಗ ನಾವು ಹುಬ್ಳಿ ಹೋಗ್ತಾ ಇದ್ದೀವಿ, ಮೊದಲೇ 600 700 ಹೋಗ್ತಾ ಇದ್ವಿ. ಈಗ ಪ್ರೈವೇಟ್ ಗಾಡಿಯಲ್ಲಿ 1400 1500 ತೊಗೊತಾ ಇದ್ದಾರೆ. ವಯಸ್ಸಾಗಿದೆ ಅಂದರೆ ನಮ್ಮ ತಂದೆಯವರೆಲ್ಲ 80 ಏಜ್ ಇದ್ದಾರೆ. ಅವ್ರನ್ನೆಲ್ಲ ಸಿಟ್ಟಿಂಗಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ. RTO ಅಧಿಕಾರಿದಲ್ಲ ಇದು ಆ್ಯಕ್ಚುಲಿ ಇವರು ಏನು ಗೌರ್ಮೆಂಟ್ ಸೆಲೆಕ್ಷನ್ ಮಾಡಿದಾರಲ್ಲ, ಅಂದರೆ ನಾವೇ ಸೆಲೆಕ್ಷನ್ ಮಾಡಿದ್ದು, ಜನಗಳೇ ಸೆಲೆಕ್ಷನ್ ಮಾಡಿದ್ದು, ನಾವೇ ಅನುಭವಿಸ್ಬೇಕು. ಈಗ ಆಲ್ರೆಡಿ 4 ರೂಪಾಯಿ ಹಾಲಿನ ರೇಟ್ ಜಾಸ್ತಿ ಮಾಡಿದ್ದಾರೆ. 100% ನಿಜಾನೆ. ಯಾಕಂದ್ರೆ ಸಾರ್ವಜನಿಕರಿಗೆ ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ ಹಂಗೆ ಮಾಡೋದ್ರಲ್ಲ. ವೀಕೆಂಡು ಪ್ಲಸ್ ಹಬ್ಬ ಒಂದು ಇದೆ ಅಂತೇಳಿ ಅವ್ರದ್ದೇ ಒಂದು ಆಟ ಥರ ಆಗಿಬಿಟ್ಟಿದೆ ಈ ಟ್ರಾವೆಲ್ಸ್ ಅವ್ರು ಎಲ್ರಿಗೂ ಅಷ್ಟೇ. ಮುಂಚೆ 600 ಇತ್ತು, ಈಗ 1000 1500. ಅವ್ರ ಬಾಯಿಗೆ ಏನು ಬರುತ್ತೆ ಅದನ್ನ ಹೇಳ್ತಾ ಇದ್ದಾರೆ. ಸುಮ್ಮನೆ ಅವರೆಲ್ಲ ಅಲ್ಲಿ ಕುತ್ಕೊಂಡು ಆರಾಮಾಗಿ ಹೇಳ್ತಾರೆ. ಇಲ್ಲಿ ಅಡ್ಡಾಡೋರಿಗೆ ಅದ್ರ ಬಗ್ಗೆ ಏನು ಅನ್ನೋದು ಗೊತ್ತಾಗೋದು. ಯಾಕಂದರೆ ಅಲ್ಲಿ ಇದ್ದಾಗ ಎಲ್ಲರೂ ಹೇಳ್ತಾರೆ ನಾನೆಲ್ಲ ಅದು ಮಾಡ್ತಾ ಇದ್ದೀನಿ ಇದು ಮಾಡ್ತಾ ಇದ್ದೀನಿ ಅಂತ. ಇಲ್ಲಿ ಬಂದು ಫೀಲ್ಡಲ್ಲಿ ಇಳಿದಾಗೆ ಗೊತ್ತಾಗುತ್ತೆ ಆ ಕಷ್ಟ ಏನು ಅನ್ನೋದು.